ಆಕೆ ಬೆಂಗಳೂರಿನ ಮಾಲೊಂದರಲ್ಲಿ ಕೆಲಸ ಮಾಡ್ತಿದ್ಲು. ಈ ವೇಳೆ ಪರಿಚಯವಾದ ವ್ಯಕ್ತಿಯೊಬ್ಬ ಪ್ರೀತ್ಸೆ ಅಂತ ಹುಡುಗಿಯ ಬೆನ್ನು ಬಿದ್ದಿದ್ದ. ಕೊನೆಗೆ ಅವನ ಪ್ರೀತಿ ಒಪ್ಪಿ ಮದುವೆ ಕೂಡ ಆಗಿದ್ರು. ಆದ್ರೆ ಮದುವೆಯಾದ 3 ತಿಂಗಳಿಗೆ ಪತಿರಾಯ ಕೈ ಕೊಟ್ಟು ಎಸ್ಕೇಪ್ ಆಗಿದ್ದಾನೆ. ನೀನೇ ಬೇಕು ಅಂತ ಬೆನ್ನು ಬಿದ್ದು ಮದ್ವೆಯಾದ, ಆದ್ರೆ 3 ತಿಂಗಳಿಗೆ ಕೈ ಕೊಟ್ಟು ಎಸ್ಕೇಪ್ ಆದ. ಹೌದು, ಇಂಥದ್ದೊಂದು ಘಟನೆ ನಡೆದಿರೋದು ಬೆಂಗಳೂರಿನ ಕಾಮಾಕ್ಷಿ ಪಾಳ್ಯದಲ್ಲಿ. ಕುಣಿಗಲ್ ಮೂಲದ ಅಶ್ವಿನಿ ಅನ್ನೋ ಯುವತಿ ಮಾಲ್ ಒಂದರಲ್ಲಿ ಕೆಲಸ ಮಾಡ್ತಿದ್ಲು. ಈ ವೇಳೆ ಹೇಮಂತ್ ಕುಮಾರ್ ಅನ್ನೋ ಯುವಕ ಆ ಯುವತಿಯ ಬೆನ್ನು ಬಿದ್ದಿದ್ದ. ಮದುವೆ ಅಂತ ಆದ್ರೆ ನಿನ್ನನ್ನೇ, ಬದುಕು ಅಂತ ಇದ್ರೆ ಅದು ನಿನ್ನ ಜೊತೆಗೆ ಅಂತ ಸಿನಿಮಾ ಡೈಲಾಗ್ ಹೊಡೆದಿದ್ದ. ಹೇಮಂತ್ ಕುಮಾರ್ ಕಾಟಕ್ಕೆ ಮನಸೋತ ಅಶ್ವಿನಿ ಪ್ರೀತಿ ಒಪ್ಪಿ ಕಳೆದ ಮಾರ್ಚ್ನಲ್ಲಿ ಮದುವೆಯಾದ್ಲು. ಆದ್ರೆ ಮದುವೆಯಾಗಿ 2 ತಿಂಗಳು ಕಳೆಯೋ ಹೊತ್ತಿಗೆ ಪತಿ ಹೇಮಂತ್ ಕುಮಾರ್ ಪತ್ನಿ ಅಶ್ವಿನಿಯ ನಡವಳಿಕೆ ಮೇಲೆ ಅನುಮಾನ ಪಡೋಕೆ ಶುರು ಮಾಡಿದ್ದ. ತನ್ನ ಕುಟುಂಬದವರ ಜೊತೆಗೆ ಸೇರಿಕೊಂಡು ಪತ್ನಿಯನ್ನ ನಿಂದಿಸಿ ಪ್ರತಿದಿನ ಪತ್ನಿಯ ಜೊತೆಗೆ ಜಗಳ ಮಾಡ್ತಿದ್ದ. ಇದೇ ವೇಳೆ ಪತ್ನಿ ಅಶ್ವಿನಿ 3 ತಿಂಗಳ ಗರ್ಭಿಣಿಯಾದ್ಲು. ಈ ವಿಚಾರ ತಿಳಿದ ಪತಿ ಹೇಮಂತ್ ಇದಕ್ಕೆ ನಾನು ಕಾರಣನಲ್ಲ ಅಂತ ಪತ್ನಿಯನ್ನ ಮನೆಯಲ್ಲಿ ಒಂಟಿಯಾಗಿ ಬಿಟ್ಟು ಮನೆ ಬಿಟ್ಟು ಎಸ್ಕೇಪ್ ಆಗಿದ್ದಾನೆ. ಬಾಡಿಗೆ ಕಟ್ಟೋಕೆ ಕೈಯಲ್ಲಿ ಕಾಸಿಲ್ಲ, ಜೊತೆಗೆ ಇರ್ತೀನಿ ಅಂತ ಬಂದ ಗಂಡ ಕೈ ಕೊಟ್ಟು ಎಸ್ಕೇಪ್ ಆಗಿದ್ದಾನೆ. ಹುಡುಕಿ ಕೊಡಿ ಅಂತ ಅಶ್ವಿನಿ ಪಶ್ಚಿಮ ವಿಭಾಗದ ಮಹಿಳಾ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾಳೆ. ಉಮೇಶ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ.